ನಗರಸಭೆ ಸೇರಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಮತ್ತು ನೀರು ಸರಬರಾಜು ನೌಕರರನ್ನು ಖಾಯಂಗೊಳಿಸಬೇಕು, ಇಲ್ಲವೇ ನೇರ ಪಾವತಿ ವ್ಯಾಪ್ತಿಗೆ ತರಬೇಕು ಎಂದು ಆಗ್ರಹಿಸಿ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ 3 ದಿನಗಳಿಂದ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ನಗರಸಭೆಯ ಆಡಳಿತ ಪಕ್ಷದ ಸದಸ್ಯ ಹಾಗೂ ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಗಣೇಶ್ ಪ್ರಸಾದ್, ಪೌರ ನೀರು ಸರಬರಾಜು ನೌಕರರ ಬೇಡಿಕೆ ನ್ಯಾಯಯುತವಾಗಿದೆ. ಸರ್ಕಾರ ತತ್ಕ್ಷಣ ನೌಕರರೊಂದಿಗೆ ಮಾತನಾಡಿ ಮುಷ್ಕರಕ್ಕೆ ತೆರೆ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಸತೀಶ್ ಮಗವೀರ್ ಮತ್ತು ಸಂತೋಷ್ ಇನ್ನಿತರರಿದ್ದರು. ಆತ್ಮೀಯ ಎಲ್ಲ ಸ್ನೇಹಿತರೆ, ಇವತ್ತು ಒಬ್ಬ ವ್ಯಕ್ತಿ ಜೀವನವನ್ನ ನಡೆಸಬೇಕು ಅಂತ ಅಂದ್ರೆ ನೀರು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು. ಆದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ನೀರು ಸರಬರಾಜು ಗುತ್ತಿಗೆ ನೌಕರರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನಗರಸಭೆ ಸದಸ್ಯಗಳಿರ್ಬೋದು, ಪುರಸಭೆ ಇರ್ಬೋದು, ಯಾವುದೇ ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗಿದ್ದವರಿಗೆ ಪ್ರತಿನಿತ್ಯ ಬೆಳಗ್ಗೆ ಮುಂಚೆ 6 ಗಂಟೆಗೆ ಕಾಲ್ ಬರ್ತಕ್ಕಂಥದ್ದು ನೀರಿನ ಸಮಸ್ಯೆ ಆದಾಗ ಮಾತ್ರ. ಆದ್ರೆ ಇವತ್ತು ಈಗಾಗಲೇ ಪೂರ್ವ ನಿರ್ಧರಿತವಾಗಿ ಅವರು ಸೋಮವಾರದಿಂದ ಧರಣಿಯನ್ನ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನ ಸಂಘದವ್ರು ಹೇಳಿದ್ರು ಕೂಡ ಇದುವರೆಗೂ ಕೂಡ ಸರ್ಕಾರ ಅವರ ಕರೆಗೆ ಹೋಗೊಟ್ಟಿಲ್ಲ ಮತ್ತು ಅವರನ್ನ ಸರಿಯಾದ ರೀತಿಯಲ್ಲಿ ಮಾತನಾಡಿಸಿಲ್ಲ. ಅವರ ಒಂದು ಬೇಡಿಕೆಗಳು ಕೂಡ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳು. ಉದಾಹರಣೆಗೆ ಅವರು ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಇದೆ, ಎಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅಲ್ಲಿ ತಕ್ಷಣದಲ್ಲಿ ಅವರ ನೇಮಕಾತಿ ಮಾಡ್ಕೊಳ್ಬೇಕು, ಅವರಿಗೆ ಆ ಒಂದು ಸ್ಥಾನಮಾನವನ್ನು ನೀಡಬೇಕು ಅನ್ನತಕ್ಕಂಥ ಆದೇಶ ಇದೆ. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಆದೇಶವನ್ನ ಪರಿಗಣಿಸಲಿಲ್ಲ. ಎರಡನೇದಾಗಿ ಅವರ ಕುಟುಂಬಕ್ಕೆ ಭದ್ರತೆ ನೀಡತಕ್ಕಂಥ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ನೌಕರರು ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ಬೇಡಿಕೆ ಇದೆ. ಜೊತೆಗೆ ಅವರ ಕುಟುಂಬದವರು ಯಾರು ನಿಧನರಾಗ್ತಾರೆ ಅವರ ಕುಟುಂಬದವರಿಗೆ ಒಂದು ಹುದ್ದೆಯನ್ನು ಕೊಡಬೇಕು ಅನುಕೂಪದ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು ಒಂದು ಬೇಡಿಕೆ ಇದೆ. ಎಲ್ಲವೂ ಕೂಡ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ. ಆದ್ರೆ ಸರ್ಕಾರ ಬಹಳ ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೇವಲ ಜಾತಿ ಸಮೀಕ್ಷೆ, ಆ ಜಾತಿ ಈ ಜಾತಿ ಅಂತ ಒಡೆಯೋದು, ಇದರಲ್ಲೇ ನಿರತ ಆಗಿದ್ದಾರೆ ವಿನಃ ಇವರ ಒಂದು ಮನವಿಗೆ ಸ್ಪಂದನೆಯನ್ನ ಕೊಡದೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ, ಯಾಕಂದ್ರೆ ಬೆಳಗ್ಗೆ ಎದ್ದಾಗ ಮೊದಲು ಬೇಕಾಗ್ತಕ್ಕಂಥದ್ದು ನೀರು, ಆದ್ರೆ ಅಂತಹ ಒಂದು ಮೂಲಭೂತ ಅವಶ್ಯಕತೆಯನ್ನೇ ಇವರು ಪೂರೈಸಲಿಕ್ಕೆ ಆಗದೆ ಇರತಕ್ಕಂಥ ಈ ಒಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ದಿವಾಳಿ ಎದ್ದು ಹೋಗಿದೆ. ತಕ್ಷಣದಲ್ಲಿ ಈ ಒಂದು ನೀರು ಸರಬರಾಜು ಗುತ್ತಿಗೆ ನೌಕರರ ಸಂಘದವರನ್ನ ಕರೆದು ಮಾತನಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.